ಆತ್ಮೀಯ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಅರಸೀಕೆರೆ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಏನು ನಿನ್ನೆ ಮೊನ್ನೆ ನಡೆದಂತಹ ವಿದ್ಯಮಾನಗಳು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈ ವಿದ್ಯಮಾನಗಳ ಕುರಿತಾಗಿ ನಾನು ಅರಸೀಕೆರೆ ತಾಲೂಕಿನ ಜನತೆಗೆ ಒಂದೆರಡು ಸ್ವಲ್ಪ ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. 2023 MLA ಚುನಾವಣೆ ನಡೆದಾಗಿಂದ ಸನ್ಮಾನ್ಯ 4ನೇ ಬಾರಿ ಶಾಸಕರಾದಂತಹ ಶಿವಲಿಂಗೇಗೌಡರು ಯಾಕೋ ತಮ್ಮ ಮಾನಸಿಕವಾದಂಥ ಸ್ಥೀಮಿತವನ್ನು ಕಳ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅವರು ಏನು ಮಾತಾಡೋ ರೀತಿನೇ ಬದಲಾಗೋಗಿದೆ. ನಾನು ಅನ್ನೋದೊಂದು ಅವರ ಮನಸ್ಸಲ್ಲಿ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಅನ್ನೋದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂದರೆ ಈಗ ಮೊನ್ನೆ ನಡೆದಂಥ ಈ ಒಂದು ವರ್ಷದಿಂದ ಒಂದು ಕಾರ್ಯಕ್ರಮ ಆಗುತ್ತೆ ಜನ್ಕಲ್ ಕ್ರೀಡಾಂಗಣದಲ್ಲಿ, ರಾಜ್ಯೋತ್ಸವನೋ ಅಥವಾ August 15 ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳು ಟ್ಯಾಬ್ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ಕಮಲದ ಹೂ ಹಿಡ್ಕೊಂಡು ಹೋಗಿರೋ ಮಕ್ಕಳನ್ನ ಕರೆದು ಆ ಶಾಲಾ ಮುಖ್ಯ ಶಿಕ್ಷಕಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಪಾಪ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ, ಸರ್ ಇದು ರಾಷ್ಟ್ರೀಯ ಹೂವು, ನಾವು ತೋರಿಸ್ಲೇಬೇಕು ಅಂತ. ಅದೊಂದು ಕಡೆ ಆದರೆ, ಇನ್ನೊಂದು ಸನ್ಮಾನ್ಯ ಶಿವಲಿಂಗೇಗೌಡರು ಸಭಾಪತಿಗಳಾದಂತಹ ಅವ್ರನ್ನ ಏಕವಚನದಲ್ಲಿ ನಿಂದಿಸಿ ಆಚೆ ಹೋಗು ಅನ್ನೋ ಪದವನ್ನು ಉಪಯೋಗಿಸಿ, ಬನ್ನಿ ಆಚೆ ಹೋಗು ಅಂತ ಪದವನ್ನು ನೀನು ಆಚೆ ಕಳಿಸ್ಬೇಕು, ನೀನು ಹಾಕಬೇಕು ಅಂತ ಒಬ್ಬ ಲಂಬಾಣಿ ಸಮಾಜದ ಪ್ರಭಾವಿ ಶಾಸಕರು ಮತ್ತು ಉಪಸಭಾಪತಿಗಳನ್ನು ಹೀನಾಮಾನವಾಗಿ ಬೈತಾರೆ. ಅದು ವಿಧಾನಸೌಧ ಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಆಮೇಲೆ ಮೊನ್ನೆ ನಮ್ಮ ಸುನಿಲ್ ಕುಮಾರ್ ಸರ್ ಹೇಳಿದ ಹಾಗೆ ಅವರು ತೆಗೆದು ಹಾಕೋ ಪದಗಳಲ್ಲಿ ಎಂತೆಂಥ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ ಅಂಥೇಳಿ ಇಡೀ ರಾಜ್ಯವೇ ನೋಡಿದೆ. ಹಾಗೆ ಇನ್ನೊಂದು, ಮೊನ್ನೆ ಕನಕ ಜಯಂತಿ ನಡೆಯುತ್ತೆ. ಆ ಕನಕ ಜಯಂತಿಯಲ್ಲಿ ಕನಕ ಗುರುಪೀಠದ ಸ್ವಾಮಿಗಳನ್ನ ನಿಮ್ಮಂಥರ ಜೊತೆ ಬಂದಿದ್ದಂದು ತಪ್ಪಾಯಿತು ಅಂತ ಸ್ವಾಮೀಜಿನೇ ಬೈತಾರೆ. ಇನ್ನು ಹೀಗೆ ನಾನು ಮಾತೆತ್ತಿದ್ರೆ ಏನೇ ಕೇಳಿದ್ರೆ ನನ್ನ ಹಳ್ಳಿ ಸೊಗಡು, ನನ್ನ ಹಳ್ಳಿ ಭಾಷೆನೇ ಹಿಂಗೆ ಅನ್ನೋ ಒಂದು ಪದನ ಉಪಯೋಗಿಸ್ಕೊಂಬಿಟ್ಟು ಜಾರ್ಖಂಡ ಬಂದಿದ್ರು ಇಷ್ಟು ದಿನ. ಇದು ಮುಂದೆ ರಾಜ್ಯಕ್ಕೆ ಗೊತ್ತಾಗೋಗಿದೆ. ಕೆಲವರೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ, ಏನಂತ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಹೆಣ್ಣು ಗಂಡು ನಾವು ಕೊಡೋದು ಹೆಂಗಪ್ಪ, ಇಂಥ ಶಾಸಕರನ್ನ ಇಟ್ಕೊಂಡಿದ್ದೀರಾ, ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳುವಾಗಿ ಮಾತಾಡೋಂಥ ವ್ಯಕ್ತಿ ಇವರು ನಿಮಗೆ ನಾವು ನಿಮ್ಮ ಜೊತೆ ಸಂಬಂಧ ಬೆಳೆಸೋದು ಹೆಂಗೆ ಅಂತ ನನ್ನ ಸ್ನೇಹಿತರು ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಫೋನ್ ಮಾಡ್ತಿದ್ದಾರೆ. ಇಂಥ ನಾಚಿಕೆಡಿನ ಸಂಗತಿ ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಹಾಗೆ ಇವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಾನು ಮಿನಿಸ್ಟರ್ ಆಗಬೇಕು ಅನ್ನೋ ಸದುದ್ದೇಶದಿಂದ ಸನ್ಮಾನ್ಯ DK ಶಿವಕುಮಾರ್ ಬರ್ತಾರೆ. ವಯಸ್ಸಿಗೆ ಇವ್ರಿಗಿಂತ ಕಿರಿಯರು, ಅವ್ರ ಕಾಲಿಗೆ ಬೀಳ್ತಾರೆ. ಯಾಕೆ? ಮಿನಿಸ್ಟ್ರಿಗಿರಿ ತಗೊಳ್ಳೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧವಾಗಿರುವಂಥ ಏಕೈಕ 224 ಶಾಸಕರಲ್ಲಿ ಏಕೈಕ ಶಾಸಕ ಅಂದರೆ ಈ ಶಿವಲಿಂಗೇಗೌಡ ಅಂತಲೇ ಹೇಳ್ಬೋದು. ಇಂಥ ನೀಚ ಮನಸ್ಸು, ಅದೇನೋ ಹೇಳ್ತಾರೆ 68 ಆದರೆ ಅರಳು ಮರಳು ಅನ್ನೋದು ಮೋಸ್ಟ್ಲಿ ಇವರಿಗೆ ಕಾಡ್ತಾ ಇದೆ. ಆಮೇಲೆ ಇವರ ಪಾಪದ ಕೊಡನೂ ಸಹ ತುಂಬಿದೆ. ಯಾಕೆಂದರೆ ಇಷ್ಟು ದಿನ ಪಾಪದ ಕೊಡ ತುಂಬಿರಲಿಲ್ಲ. ಯಾವಾಗ RSS ಬಗ್ಗೆ ಮಾತಾಡಿದಿರಂಥ ಶಿವಲಿಂಗೇಗೌಡ್ರೆ, ನಿಮ್ಮ ಪಾಪದ ಕೊಡ ತುಂಬಿದೆ. ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಈ ಕ್ಷೇತ್ರದಿಂದ ಅರಸೀಕೆರೆ ಜನತೆ ಒದ್ದು ಓಡಿಸೋದಕ್ಕೆ ಕಾಯ್ತಿದ್ದಾರೆ. ಇನ್ನಾದರೂ ನೀವು ಈ ನೀಚ ನಾಲಿಗೆ, ನಿಮ್ಮ ನಾಲಿಗೆ ಇದೆಯಲ್ಲ, ಈ ನಾಲಿಗೆನ ತಿದ್ದುಕೊಳ್ಳಿ. ನೋಡಿ, ಸದನದಲ್ಲಿ ಆಯ್ತು ಇವ್ರು ಏನು ಹೇಳ್ತಿದ್ದಾರೆ ಇದನ್ನೆಲ್ಲ ಒಪ್ಕೊಳ್ಳೋಣ. ಏನು ಹೇಳ್ತಿದ್ದಾರೆ, ನನಗೆ ಬೈದರು, ನಾನು ಅವ್ರಿಗೆ ಬೈದೆ. ಆಯ್ತಪ್ಪ, ನಿನಗೆ ಬೈದ್ರು ತಾನೇ ಅವರು, ನೀನು ಅವ್ರಿಗೆ ಬೈಬೇಕು. ಅವ್ರು ಹೆಂಡ್ತಿದ್ದೀರು, ಅವ್ರ ಅಪ್ಪ, ಅವ್ರ ತಾತ, ಅವ್ರಿಗೆ ಬೈ ಅಂತ ಹೇಳಿದ್ರ ನಿನಗೆ?
ನೀನೇನು ಯಾವ ಶಾಸಕರು ಬೈದ್ರು? ನಾನು ಇಡೀ ಏನು ಕೇಸ್ ಇದ್ದಾರೆ ರಾಜ್ಯದಲ್ಲಿ ತಹಸೀಲ್ದಾರ್ಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ಪಾಪ ಆ ಅಮ್ಮ ಮಾನ್ಯ ತಹಸೀಲ್ದಾರ್ಗಾಗಿರೋಂಥ ಅವಮಾನನ ಇಡೀ ನೀವು ರಾಜ್ಯದಲ್ಲೇ ಖಂಡಿಸ್ರಿ. ರಾಜ್ಯದಲ್ಲಿ ಖಂಡಿಸಿ ಸನ್ಮಾನ್ಯ ಶಿವಲಿಂಗೇಗೌಡನ ವಿರುದ್ಧ ಒಂದು ಬೃಹತ್ ಹೋರಾಟ ಮಾಡಿ. KS ಅಧಿಕಾರಿ ಅಂದರೆ ಲಂಚ ಹೊಡೆಯೋ ಅಧಿಕಾರಿ ಅಂತ ಹೇಳ್ತಾರೆ. ದಯವಿಟ್ಟು ನಾನು ಎಲ್ಲ KS ಅಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ, ಏನು ಇಡೀ ರಾಜ್ಯದಲ್ಲಿರುವಂಥ ತಹಸೀಲ್ದಾರ್ಗಳು ಶಿವಲಿಂಗೇಗೌಡನ ವಿರುದ್ಧ ನೀವೊಂದು ಕೇಸ್ ಹಾಕಿ ಅಂತ ಹೇಳ್ತೇನೆ. ಹಾಗೆ ನಾವು ಬಿಡಲ್ಲ. ನಾವು ನಾಳೆ ನಾಡಿದ್ದಲ್ಲಿ ವಕೀಲರ ಜೊತೆ ಮಾತನಾಡ್ತಿದ್ದೇವೆ. ಈತ ಮಾತಾಡಿರೋ ನೀತಿಗಳನ್ನು ಸದ್ಯದಲ್ಲೇ ನಾವು ರಾಜ್ಯಪಾಲರಿಗೂ ದೂರು ಕೊಟ್ಟು ಹೈಕೋರ್ಟ್ನಲ್ಲೂ ನಾವು ಈ ವ್ಯಕ್ತಿ ಮೇಲೆ ಕೇಸನ್ನು ದಾಖಲಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ಮುಂದುವರೆದಾಗಿ ಆ ಮಹಿಳೆ ಬಗ್ಗೆ ಮಾತಾಡಿದ್ರಲ್ಲ ಶಿವಲಿಂಗೇಗೌಡ್ರೆ, ಆಯಿತು, ನೀವು ಖಂಡಿಸ್ಬೇಕಾಗಿದ್ದರೆ ನೀವು ಯಾರನ್ನು ಖಂಡಿಸ್ಬೇಕಿತ್ತು? ನೀವು ಹೇಳ್ತಿದ್ದೀರಾ ಅಂತ ನಾವು ಹೇಳ್ತಾ ಇಲ್ಲ, ಇಡೀ ಕ್ಷೇತ್ರದ ಜನತೆ ಹೇಳ್ತಿದ್ದಾರೆ. ಪುಷ್ಪಾವತಿ ಅಮ್ಮನವರು ನಿಮ್ಮ ಧರ್ಮಪತ್ನಿ ಅಲ್ವಾ? ನೀವು ಅವ್ರ ಹೆಸರಲ್ಲಿ ಕ್ರಷರ್ ಮಾಡಿಲ್ವಾ? ಕ್ರಷರ್ ಮಾಡಿ ನೀವು ದುಡ್ಡು ಮಾಡ್ತಿಲ್ವಾ? ನೀವು ಇದನ್ನು ಅರಸೀಕೆರೆ ಕ್ಷೇತ್ರದ ಜನತೆಗೆ ಬಾಯಿ ಬಿಡಬೇಕು. ಪುಷ್ಪಾವತಿ ಯಾರು? ನೀವು ಹೆಂಗೆ ದುಡ್ಡು ಮಾಡ್ತಿದ್ದೀರಾ? ಕ್ರಷರು, ಜಲ್ಲಿನಿಂದೆ, ಮರಳಿನಿಂದೆ, ಸ್ಯಾಂಡನಿಂದೆ, ಇಟ್ಗೇನೋ ನಿಂದೆ, ಎಲ್ಲ ನೀನೇ ಮಾಡ್ಕೊಂಡು ಎಲ್ಲ ನೀನೇ ತಿನ್ಕೊಂಡು ತೇದ್ಕೊಂಡು ಪಾಪ ಆ ತಾಯಿ ಹೆಸರನ್ನ ಕ್ರಷರ್ಗೆ ಇಟ್ಕೊಂಡು ನೀನು ಜೀವನ ಮಾಡ್ತಿಲ್ವಾ? ಇದು ನಿನಗೆ ಶೋಭೆ ತರುತ್ತಾ? ಒಂದು ಹೆಣ್ಣಿನ ಬಗ್ಗೆ ಮಾತನಾಡಬೇಕಾದ್ರೆ ಯಾವತ್ತೂ ಹಿಂದೆ ಮುಂದೆ ನೋಡಿ ಮಾತಾಡಬೇಕು. ಹಾಗೆ RSS ಬಗ್ಗೆ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಪಾಪ RSS ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಯಾಕೆ ಅಂದರೆ ಗಂಡಸಿಲ್ ಬೆಳೆದಿದ್ದಾನು ಹಳ್ಳಿ ಇದರಲ್ಲಿ ಬೆಳೆದಿರೋರಿಗೆ RSS ಬಗ್ಗೆ ಏನು ಗೊತ್ತಿದೆ ರೀ? ಸನ್ಮಾನ್ಯ ಶಿವಲಿಂಗೇಗೌಡ್ರೆ, ಇದೇ ಕೋವಿಡ್ 2019 ಕೋವಿಡ್ ಬಂದಾಗ ಇಡೀ ದೇಶಾದ್ಯಂತ ಯಾವ ಜಾತಿ ಏನು ನೋಡ್ದಲೆ ಸೇವೆ ಮಾಡಿದಂತಹ ಕಾರ್ಯಕರ್ತರಂದೆ ಅದು RSS ಕಾರ್ಯಕರ್ತರು. ಇಲ್ಲೇ ಅರಸೀಕೆರೆಯಲ್ಲಿ ತಗೊಳ್ರಿ, ಬಂದ್ಬಿಡ್ತಿದ್ರಿ ನೀವು 4 ಜನ ಹಿಂಬಾಲಕರನ್ನು ಕಟ್ಕೊಂಡು ಬಂದ್ಬಿಡ್ತಿದ್ರಿ. ಬಂದು ಏನು ಶೋ ಕೊಟ್ಬಿಟ್ಟು ಹಾಸ್ಪಿಟ್ಲ್ ಮುಂದೆ ಹೋಗ್ತಿದ್ರಲ್ಲ, ಪ್ರತಿಯೊಬ್ಬರಿಗೂ ಕೋವಿಡ್ ಇಂಜೆಕ್ಷನ್ ಕೊಡಿಸೋದ್ರ ಜೊತೆಗೆ ಅವ್ರು ಬಂದಂಥ ಪೇಷಂಟ್ಗಳನ್ನ ನೋಡಿಸಿ ಕಳಿಸಿ ಅವರಿಗೆ ಕಷಾಯವನ್ನು ಸಹ ಮಾಡಿಕೊಟ್ಟಂಥ ಕಾರ್ಯಕರ್ತರು ಅಂದರೆ RSS ಕಾರ್ಯಕರ್ತರು ಅಂತ ಹೇಳಬೇಕಾಗತ್ತೆ. ಅಂಥ ಕೆಲಸಗಳನ್ನು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸತ್ತಂತಹ ವ್ಯಕ್ತಿಗಳನ್ನು ಮನೆಯವರು ಬಂದು ಮುಟ್ಟದೇ ಇರೋಂಥ ಅಂಥ ಕಷ್ಟ ಸಂದರ್ಭದಲ್ಲೂ ಸಹ ಅವರನ್ನು ಗುಂಡಿ ತೆಗೆದು ಊಣಿ ಅವರನ್ನು ಸಮಾಧಿ ಮಾಡಿರೋವಂಥದ್ದು RSS ಬಗ್ಗೆ ಕೀಳಾಗಿ ಮಾತಾಡ್ತೀರಲ್ಲ ಶಿವಲಿಂಗೇಗೌಡ್ರೆ, ನಿಮ್ಮ ಪಾಪದ ಕೂಡ ತುಂಬಿದೆ. ಯಾವಾಗ ನೀವು ತಿಂದ ಮನೆಗೆ ದ್ರೋಹ ಬಗೆದು, ಬೆಳೆದ ಮನೆಗೆ ದ್ರೋಹ ಬಗೆದು ಯಾವತ್ತು ನೀವು ಆಚೆ ಕಾಲಿಟ್ಟು ಬಂದ್ರೋ ನೀವು, ಅವತ್ತೇ ನಿಮ್ಮ ಪಾಪದ ಕೂಡ ತುಂಬಿದೆ. ಕೆಲವೇ ದಿನಗಳಲ್ಲಿ ನೀವು ನಿವೃತ್ತಿಯಾಗಿ ಆಗೋದಂತೂ ಶತಸಿದ್ಧ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಅಮ್ಮನಿಗೆ ಪಾಪ ತಹಸೀಲ್ದಾರ್ನ ಇಟ್ಕೊಂಡು ಆಸ್ತಿ ಮಾಡಿದ್ಯಾ ಅಂತ ಹೇಳ್ತಿರಲ್ರಿ ಸನ್ಮಾನ್ಯ ಶಾಸಕರೇ. 2018 ನಿಮ್ಮ ಆಸ್ತಿ ಎಷ್ಟಿತ್ತು? 2025-26 ನಿಮ್ಮ ಆಸ್ತಿ ಎಷ್ಟಿದೆ ಅನ್ನೋದನ್ನು ಅರಸೀಕೆರೆ ಜನತೆಗೆ ಹೇಳ್ರಿ. ಜನತೆಗೆ ಹೇಳಿ, ಯಾರ ಆಸ್ತಿ ನಿಂದ ಅವಾಗ ಎಷ್ಟಿತ್ತಪ್ಪ ಆಸ್ತಿ, ಈಗ ಎಷ್ಟಾಗಿದೆ ಅನ್ನೋದನ್ನ ಹೇಳಿ. ಡಾಲರ್ಸ್ ಕಾಲೋನಿಯಲ್ಲಿ ಕಟ್ತಿರೋ ಮನೆ ಯಾವುದು? ಜುಡಿಷಿಯಲ್ ಲೇಔಟಲ್ಲಿ ತಗೊಂಡಿರೋ ಸೈಟ್ ಯಾವುದು? ಎಲ್ಲ ಅರಸೀಕೆರೆ ಮುಂದೆ ಜನತೆಗೆ ಇಡ್ರಿ. ಎಲ್ಲಿಂದ ದುಡ್ದಿದ್ದೀರಾ ಹೇಳ್ರಿ ನೀವು. ಆ ಥರ ಯಾರನ್ನೇ ವೈಯಕ್ತಿಕವಾಗಿ ದ್ವೇಷ ಮಾಡೋದು, ಇನ್ನೊಮ್ಮೆ ಎಲ್ಲಾದರೂ RSS ಬಗ್ಗೆ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಮಹಿಳೆ ಮೇಲಾಗಲಿ ಏಕವಚನದಲ್ಲಿ ಪ್ರಯೋಗವನ್ನು ಮಾಡಿದ್ರೆ ಶಿವಲಿಂಗೇಗೌಡ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇದಕ್ಕೂ ಬಿಡಲ್ಲ. ನಾವಾಗಲೇ ಸನ್ಮಾನ್ಯ 2 ಶಾಸಕರುಗಳ ಜೊತೆ ಮಾತಾಡಿದ್ದೇವೆ. ಅವರು ಇನ್ನೊಂದು 4-5 ದಿನದಲ್ಲಿ ಒಂದು ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅರಸೀಕೆರೆನ ಬಂದ್ ಮಾಡಿ, ಏನು ನೀನು ಮಾಡಿರೋಂತಹ ಸದನದಲ್ಲಿ ಅಗೌರವ ರೀತಿ ಅಲ್ಲ ರೀ. 224 ಕ್ಷೇತ್ರದಲ್ಲಿ ಜೋಕರ್ ಅಂತ ಹೆಸರಿಟ್ಟಿದಲ್ರಿ ನಿಮಗೆ. ಇದಕ್ಕಿನ್ನ ಬೇಕೇನ್ರಿ ಶಾಸಕರೇ? ಯಾರು ಸದನದಲ್ಲಿ ಯಾರು ಇಲ್ದಾಗ ನಿಮಗೆ ಕೊಡ್ತಾರಂತೆ? ನಮ್ಗೆ ಹೇಳ್ತಿರೋದು ಅವರೇ ಶಾಸಕರೇ. ಜೋಕರ್ ಏನಪ್ಪ ಅವರು? ಜೋಕರ್ ಬಿಡಪ್ಪ, ಅವ್ರು ನಿಮ್ಮ ಕ್ಷೇತ್ರದ ಶಾಸಕರು ಅಂತ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ನೀವು ಅದು ಯಾವ ಇದಕ್ಕೂ ಗೊತ್ತಿಲ್ಲ,
ದಯವಿಟ್ಟು ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ. ನಾವು ಈ ಒಂದು ಶಿವಲಿಂಗೇಗೌಡರಿಗೆ ನಾವು ಯಾರು ಕೈ ಬಿಟ್ಟರು ಬಿಡಲ್ಲ ಸರ್. ನಾವು ಹೈಕೋರ್ಟ್ನಲ್ಲಿ ಆಗಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿ ಈ ವ್ಯಕ್ತಿ ಮೇಲೆ ಏನು RSS ಬಗ್ಗೆ ಮತ್ತು ಮಹಿಳೆ ಬಗ್ಗೆ ಏನು ಮಾತಾಡಿದ್ದಾರೆ ಇವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಸದ್ಯದಲ್ಲೇ ನಮ್ಮ ವಕೀಲರುಗಳ ಜೊತೆ ಸಮಾಲೋಚನೆ ಮಾಡಿ ನಾವು ಇದನ್ನು ಹೈಕೋರ್ಟ್ಗೆ ದಾವೆ ಹೂಡ್ತೀವಿ ಸರ್ ಅಂತ ಹೇಳ್ತಾ. ಸರ್ ಅರಸೀಕೆರೆ ಬಂದು ಪಕ್ಷದಿಂದ ಮಾಡ್ತೀರಾ, RSS ಸಂಘಟನೆಯಿಂದ ಮಾಡ್ತೀರಾ? ಸರ್ ಇದು ಪಕ್ಷಾತೀತವಾಗಿ ಮಾಡ್ತೀವಿ ಸರ್. ಅರಸೀಕೆರೆ ಈ ಒಂದು ಏನು ವಿಡಿಯೋ ವೈರಲ್ ಆಗಿದೆ, ಇದು ಬರೀ ಅರಸೀಕೆರೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ರಾಜ್ಯಕ್ಕೆ ಸೀಮಿತವಾಗಿದೆ. ಕೆಲವೊಂದು ಕಡೆ ಹೇಳ್ತಿದ್ದಾರೆ ನಾವು ಬರ್ತೀವಿ, ನೀವು ಯಾವತ್ತು ಸ್ಟ್ರೈಕ್ ಮಾಡ್ತೀರಾ ಹೇಳಿ, ನಾವು ಬಂದು ಜಾಯ್ನ್ ಆಗ್ತೀವಿ ಅನ್ನೋ ಮಟ್ಟದವರೆಗೂ ಮಾತಾಡಿದ್ದಾರೆ. ಇದೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿಸಿ ಅರಸೀಕೆರೆಯನ್ನು ಬಂದ್ ಮಾಡಿ ಏನು ಈ ಮಹಾನುಭಾವ ಶಾಸಕ ಶಿವಲಿಂಗೇಗೌಡನ ಪ್ರತಿಕೃತಿಯನ್ನು ದಹನ ಮಾಡಿ PP ಸರ್ಕಲ್ನಲ್ಲಿ ಈತನ ಚರಿತ್ರೆಗಳನ್ನು ಸನ್ಮಾನ್ಯ ನಿನ್ನೆ ನಮ್ಮ ದೇವರಾಜೇಗೌಡರು ಹೇಳಿದ್ದಾರೆ, CA ಜಾಗದಲ್ಲಿ ಮನೆ ಕಟ್ಟಿರೋದು ಕಳ್ಳ ನೀನು ಅಂತ. ನೀನೇ ಕಳ್ಳ, ಇನ್ನೊಬ್ಬನ ಕಳ್ಳ ಅಂತ ಹೇಳಕ್ಕೆ ಹೋಗ್ತಿದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಒಂದೊಂದು ಅಕ್ರಮಗಳನ್ನು ಎಳೆಯಾಗಿ ಬಿಚ್ಚಿಡೋ ಅಂಥ ಸಮಯ ಈಗ ಹತ್ರ ಬಂದಿದೆ. ಒಂದೊಂದಾಗಿ ಬಿಚ್ಚಿಡ್ತೇವೆ. ಪ್ರತಿಯೊಂದನ್ನು ಏನು ಈ ಮುಂಬರುವಂತಹ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ನೀವು ಮಾಡಿರೋ ಅಂಥ ಮಾತನ್ನು ಜನಗಳಿಗೆ ತಿಳಿ ಹೇಳ್ತಾ ಈ ಸಲ ಈ ಒಂದು ಚುನಾವಣೆ ಬರಲಿ, ಆ ಚುನಾವಣೆ ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ದೀವಿ, ನಾವು ನೋಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್.